ನಮ್ಮ ಅತ್ಯಂತ ಹಳೆಯ ಪರಂಪರೆಯಾದ ವೇದಗಳು ಕೇವಲ ಧಾರ್ಮಿಕ ಗ್ರಂಥಗಳಲ್ಲ, ಅವು ಅನಂತ ಜ್ಞಾನ ಸಾಗರ. ಈ ವೇದಗಳಲ್ಲಿ ಬ್ರಹ್ಮಾಂಡದ ಸೃಷ್ಟಿಯ ರಹಸ್ಯ, ಜೀವನದ ತತ್ವಗಳು ಮತ್ತು ಪ್ರಕೃತಿಯ ನಿಯಮಗಳ ಆಳವಾದ ಅರಿವು ಅಡಗಿದೆ. ಈ ವಿಡಿಯೋದಲ್ಲಿ ನೀವು ಎಂದಿಗೂ ಕೇಳಿರದ ವೇದಗಳ ಅಂಶಗಳನ್ನು ನಾವು ನಿಮಗೆ ಪರಿಚಯಿಸುತ್ತೇವೆ. ವೇದಗಳು ಹೇಗೆ ಹುಟ್ಟಿಕೊಂಡವು, ಅವುಗಳನ್ನು ದೇವರ ವಾಕ್ಯ ಎಂದು ಏಕೆ ಕರೆಯುತ್ತಾರೆ, ಅವುಗಳ ಇತಿಹಾಸ, ರಚನೆ ಮತ್ತು ಧಾರ್ಮಿಕ, ವೈಜ್ಞಾನಿಕ ಮತ್ತು ತಾತ್ವಿಕ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಆದ್ದರಿಂದ ನಮ್ಮ ಈ ಪ್ರಯಾಣ ಕೇವಲ ವೇದಗಳ ರಹಸ್ಯಗಳನ್ನು ಮಾತ್ರವಲ್ಲ, ನಿಮ್ಮೊಳಗಿನ ಆಧ್ಯಾತ್ಮಿಕ ಜ್ಞಾನವನ್ನು ಜಾಗೃತಗೊಳಿಸುತ್ತದೆ.
40 ಸ್ತೋತ್ರಗಳನ್ನು ಒಳಗೊಂಡಿದೆ. ಈ ವೇದವು ಔಷಧ, ಮಾನಸಿಕ ಶಾಂತಿ, ರೋಗ ಪರಿಹಾರ ಮತ್ತು ನೈಸರ್ಗಿಕ ಶಕ್ತಿಗಳ ಬಳಕೆಯ ಜ್ಞಾನವನ್ನು ಒದಗಿಸುತ್ತದೆ. ಅಥರ್ವವೇದ ನಮಗೆ ಹೇಳುತ್ತದೆ, ಜೀವನದ ಪ್ರತಿಯೊಂದು ಸಮಸ್ಯೆಯ ಪರಿಹಾರ ಪ್ರಕೃತಿಯಲ್ಲಿಯೇ ಅಡಗಿದೆ. ಆದರೆ ವೇದಗಳ ಜ್ಞಾನ ಇಷ್ಟಕ್ಕೆ ಸೀಮಿತವಲ್ಲ. ಪ್ರತಿಯೊಂದು ವೇದವನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ: ಸಂಹಿತಗಳು, ಬ್ರಾಹ್ಮಣಗಳು, ಆರಣ್ಯಕಗಳು ಮತ್ತು ಉಪನಿಷತ್ತುಗಳು. ಸಂಹಿತಗಳು ಮಂತ್ರಗಳ ಸಂಗ್ರಹ, ಬ್ರಾಹ್ಮಣಗಳು ಯಜ್ಞಗಳು ಮತ್ತು ಆಚರಣೆಗಳ ವಿವರಣೆ, ಆರಣ್ಯಕಗಳು ಆಂತರಿಕ ಧ್ಯಾನ ಮತ್ತು ತತ್ವಚಿಂತನೆ, ಮತ್ತು ಉಪನಿಷತ್ತುಗಳು ವೇದಗಳ ಅಂತಿಮ ಮತ್ತು ಅತ್ಯಂತ ಆಳವಾದ ಸಾರ. ವೇದಗಳ ಮಂತ್ರಗಳು ಕೇವಲ ಪದಗಳಲ್ಲ, ಅವು ಕಾಸ್ಮಿಕ್ ಶಕ್ತಿಯ ವಾಹಕರು. ಸರಿಯಾದ ಲಯ, ಸರಿಯಾದ ಉಚ್ಚಾರಣೆ ಈ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಅರ್ಥ ಮಾತ್ರವಲ್ಲ, ಧ್ವನಿ ಮತ್ತು ಲಯವೂ ಇಲ್ಲಿ ಮುಖ್ಯ. ಉದಾಹರಣೆಗೆ ಗಾಯತ್ರಿ ಮಂತ್ರ, ಇದು ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಶ್ರೇಷ್ಠ ಸಾಧನ ಎಂದು ಗರಿಸಲ್ಪಟ್ಟಿದೆ. ವೇದಗಳ ಮುಖ್ಯ ಉದ್ದೇಶ ಬ್ರಹ್ಮಪ್ರಜ್ಞೆಯ ವಿಸ್ತರಣೆ. ವೇದಗಳು ನಮಗೆ ಒಂದು ಮಹತ್ವದ ಸತ್ಯವನ್ನು ಕಲಿಸುತ್ತವೆ: ಬ್ರಹ್ಮ ಯಾವುದೇ ರೂಪಕ್ಕೆ ಬಂಧಿತನಲ್ಲ. ಅವನು ನಿರಾಕಾರ, ಅನಂತ ಮತ್ತು ಸರ್ವವ್ಯಾಪಿ. ಉಪನಿಷತ್ತುಗಳು ವೇದಗಳ ಅಂತಿಮ ಭಾಗ. ಇಲ್ಲಿ ಯಜ್ಞಗಳಲ್ಲ, ಆಚರಣೆಗಳಲ್ಲ, ಇಲ್ಲಿ ಪ್ರಶ್ನೆಗಳಿವೆ. ಆತ್ಮ ಎಂದರೇನು? ಬ್ರಹ್ಮ ಎಂದರೇನು? ನಾನು ಯಾರು? ಈ ಪ್ರಶ್ನೆಗಳ ಉತ್ತರಗಳೇ ಉಪನಿಷತ್ತುಗಳು. ಉಪನಿಷತ್ತುಗಳು ನಮಗೆ ಹೇಳುತ್ತವೆ, ಆತ್ಮ ಶಾಶ್ವತ, ಅದು ಅಮರ. ದೇಹಗಳು ಬದಲಾಗುತ್ತವೆ, ಆದರೆ ಆತ್ಮ ಎಂದಿಗೂ ನಾಶವಾಗುವುದಿಲ್ಲ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ವೇದಗಳು ಜೀವನದ ಈ 4 ಗುರಿಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತವೆ. ಧರ್ಮ ಕರ್ತವ್ಯ ಮತ್ತು ನೈತಿಕತೆ, ಅರ್ಥ ಜೀವನದ ಆರ್ಥಿಕ ಆಧಾರ, ಕಾಮ ಸಮತೋಲನದ ಆನಂದ ಮತ್ತು ಮೋಕ್ಷ ಜನನ ಮರಣದ ಬಂಧನದಿಂದ ಮುಕ್ತಿ. ವೇದಗಳು ಹೇಳುತ್ತವೆ, ಈ ಗುರಿಗಳನ್ನು ಸಾಧಿಸಲು ಯಜ್ಞ, ತಪಸ್ಸು ಮತ್ತು ಧ್ಯಾನ ಅಗತ್ಯ. ಯಜ್ಞ ಕೇವಲ ಬೆಂಕಿಗೆ ಅರ್ಪಿಸುವ ಕ್ರಿಯೆಯಲ್ಲ, ಅದು ವಿಶ್ವಶಕ್ತಿಯನ್ನು ಜಾಗೃತಗೊಳಿಸುವ ಆಧ್ಯಾತ್ಮಿಕ ಪ್ರಕ್ರಿಯೆ. ಧ್ಯಾನದಲ್ಲಿ ಮಂತ್ರಗಳ ಪಠಣ ಮನಸ್ಸನ್ನು ಶಾಂತಗೊಳಿಸುತ್ತದೆ. ತಪಸ್ಸಿನ ಮೂಲಕ ಆತ್ಮ ಶುದ್ಧಗೊಳ್ಳುತ್ತದೆ. ಧ್ಯಾನದ ಮೂಲಕ ಆತ್ಮ ಪರಮಾತ್ಮನೊಂದಿಗೆ ಸಂಪರ್ಕ ಹೊಂದುತ್ತದೆ. ವೇದಗಳಿಂದ ಪ್ರೇರಿತವಾದ ಆಚರಣೆಗಳು ಮಾನವೀಯತೆ ಮತ್ತು ದೈವಿಕತೆ ನಡುವೆ ಸೇತುವೆ. ಮದುವೆ, ಉಪನಯನ ಮತ್ತು ಇತರ ಸಂಸ್ಕಾರಗಳು ಜೀವನವನ್ನು ಶುದ್ಧ ಮತ್ತು ಶಿಸ್ತಿನ ಮಾರ್ಗದಲ್ಲಿ ನಡೆಸಲು. ವೇದಗಳು ಕೇವಲ ಆಧ್ಯಾತ್ಮಿಕವಲ್ಲ, ಅವು ವೈಜ್ಞಾನಿಕವೂ ಹೌದು. ಕಾಲಗಣನೆ, ಗ್ರಹಣಗಳು, ನಕ್ಷತ್ರಗಳ ಚಲನೆ. ವೈದಿಕ ಜ್ಯೋತಿಷ್ಯವು ಸಮಯ ಮತ್ತು ಗ್ರಹಗಳ ಪ್ರಭಾವವನ್ನು ಅರ್ಥಮಾಡಿಕೊಳ್ಳುವ ವಿಜ್ಞಾನ. ಅಥರ್ವವೇದದಿಂದಲೇ ಆಯುರ್ವೇದ ಹುಟ್ಟಿಕೊಂಡಿತು. ಮಾನವ ದೇಹ, ರೋಗಗಳ ಕಾರಣ ಮತ್ತು ಚಿಕಿತ್ಸೆ. ಈ ಜ್ಞಾನವನ್ನು ವೇದಗಳು ಸಾವಿರಾರು ವರ್ಷಗಳ ಹಿಂದೆಯೇ ನೀಡಿದ್ದವು. ಪಂಚಮಹಾಭೂತಗಳು ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ, ಇವುಗಳ ಸಮತೋಲನವೇ ಆರೋಗ್ಯ. ವೇದಗಳು ಪ್ರಕೃತಿಯನ್ನು ತಾಯಿ ಎಂದು ಕರೆದವು. ಮಾತಾ ಭೂಮಿ ಪುತ್ರೋ ಅಹಂ ಪೃಥಿವ್ಯಾಹ, ಅಂದರೆ ಭೂಮಿ ನಮ್ಮ ತಾಯಿ, ನಾವು ಅವಳ ಮಕ್ಕಳು. ಮರಗಳು, ನದಿಗಳು, ಪರ್ವತಗಳು ಪೂಜ್ಯವಾದವು. ಇದು ಧಾರ್ಮಿಕ ನಂಬಿಕೆಯಲ್ಲ, ಇದು ಪ್ರಕೃತಿ ಸಂರಕ್ಷಣೆಯ ಬುದ್ಧಿವಂತಿಕೆ. ವೇದಾಂತ ಅಂದರೆ ವೇದಗಳ ಅಂತ್ಯ ಅಥವಾ ಅಂತಿಮ ಜ್ಞಾನ. ಇಲ್ಲಿಂದಲೇ ಮಹಾವಾಕ್ಯಗಳು ಹುಟ್ಟಿಕೊಂಡವು. ತತ್ವಂ ಅಸಿ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ. ಅರ್ಥ ಒಂದೇ, ಆತ್ಮ ಮತ್ತು ಬ್ರಹ್ಮ ಭಿನ್ನವಲ್ಲ. ಈ ತತ್ವಗಳ ಸಾರವೇ ಭಗವದ್ಗೀತೆ. ಇಂದಿಗೂ ಮಾನವನ ಜೀವನದ ಸಮಸ್ಯೆಗಳಿಗೆ ಉತ್ತರ ನೀಡುವ ಅಮರ ಗ್ರಂಥ. ಉಪನಿಷತ್ತುಗಳಲ್ಲಿ ಒಂದು ಪ್ರಸಿದ್ಧ ಸಂಭಾಷಣೆ ಇದೆ, ಯಾಜ್ಞವಲ್ಕ್ಯ ಮತ್ತು ಗಾರ್ಗಿ ನಡುವಿನ ಸಂವಾದ. ಗಾರ್ಗಿ ಕೇಳುತ್ತಾಳೆ, ಬ್ರಹ್ಮ ಎಂದರೇನು? ಯಾಜ್ಞವಲ್ಕ್ಯ ಉತ್ತರಿಸುತ್ತಾನೆ, ಅದು ಮಾನವ ಗ್ರಹಿಕೆಗೆ ಮೀರಿದದ್ದು, ಆದರೆ ಅನುಭವದಿಂದ ತಿಳಿಯಬಹುದಾದದ್ದು. ವೈದಿಕ ಸಂಪ್ರದಾಯವು ಅತ್ಯಂತ ವಿಶಿಷ್ಟ. ವೇದಗಳ ಜ್ಞಾನ ಯಾವುದೇ ಕಾಲದಲ್ಲೂ ಲಿಖಿತ ರೂಪದಲ್ಲಿರಲಿಲ್ಲ. ಅದು ಸಂಪೂರ್ಣವಾಗಿ ಮೌಖಿಕ ಸಂಪ್ರದಾಯ. ಈ ಸಂಪ್ರದಾಯವನ್ನು ಗುರು ಶಿಷ್ಯ ಪರಂಪರೆ ಎಂದು ಕರೆಯಲಾಗುತ್ತದೆ. ಗುರುಗಳು ತಮ್ಮ ಶಿಷ್ಯರಿಗೆ ಮಂತ್ರಗಳನ್ನು,
ಶ್ಲೋಕಗಳನ್ನು ಮತ್ತು ತಾತ್ವಿಕ ಬೋಧನೆಗಳನ್ನು ಕೇಳಿಸಿ, ಅನುಭವಿಸಿ, ಆಚರಿಸಿ ಬೋಧಿಸುತ್ತಿದ್ದರು. ಇಲ್ಲಿ ಓದುವುದು ಮುಖ್ಯವಲ್ಲ, ಸರಿಯಾದ ಉಚ್ಚಾರಣೆ, ಸರಿಯಾದ ಲಯ, ಸರಿಯಾದ ಭಾವ ಅತ್ಯಂತ ಮುಖ್ಯ. ಮಂತ್ರಗಳನ್ನು ತಪ್ಪಾಗಿ ಉಚ್ಚರಿಸಿದರೆ ಅವುಗಳ ಶಕ್ತಿ ಬದಲಾಗಬಹುದು ಎಂದು ನಂಬಲಾಗಿತ್ತು. ಆದ್ದರಿಂದ ಶಿಷ್ಯರು ವರ್ಷಗಳ ಕಾಲ ಕಠಿಣ ತರಬೇತಿಯನ್ನು ಪಡೆದರು. ಈ ಕಾರಣದಿಂದಲೇ ಸಾವಿರಾರು ವರ್ಷಗಳ ನಂತರವೂ ವೇದಗಳು ಅದೇ ಶುದ್ಧತೆಯೊಂದಿಗೆ ಇಂದಿಗೂ ಜೀವಂತವಾಗಿವೆ. ವೇದಗಳ ವೈಭವವನ್ನು ಅರ್ಥ ಮಾಡಿಕೊಂಡವರು ಅನೇಕರಿದ್ದಾರೆ. ವೇದವ್ಯಾಸ ವೇದಗಳನ್ನು ವಿಭಜಿಸಿ ಮಾನವ ಸಮಾಜಕ್ಕೆ ಸುಲಭವಾಗಿಸಿದರು. ಪತಂಜಲಿ ಮಂತ್ರಗಳ ಶಕ್ತಿ ಮತ್ತು ಮನಸ್ಸಿನ ನಿಯಂತ್ರಣವನ್ನು ಯೋಗದ ಮೂಲಕ ವಿವರಿಸಿದರು. ಗೌತಮ ಋಷಿ ತರ್ಕ ಮತ್ತು ತತ್ವದ ಮೂಲಕ ಸತ್ಯದ ಅನ್ವೇಷಣೆಗೆ ಮಾರ್ಗ ತೋರಿಸಿದರು. ಈ ಋಷಿಗಳು ಒಂದೇ ವಿಷಯವನ್ನು ಹೇಳುತ್ತಾರೆ: ವೇದಗಳ ಜ್ಞಾನ ಮಾನವನನ್ನು ಕೇವಲ ಲೌಕಿಕ ಸುಖಕ್ಕೆ ಸೀಮಿತಗೊಳಿಸುವುದಿಲ್ಲ, ಅದು ಆತ್ಮವನ್ನು ಬ್ರಹ್ಮಾಂಡದ ಆಳವಾದ ಸತ್ಯಗಳ ಕಡೆಗೆ ನಡೆಸುತ್ತದೆ. ವೇದಗಳಿಗೆ ಸಂಬಂಧಿಸಿದ ಕಥೆಗಳು ಕೇವಲ ಪೌರಾಣಿಕವಲ್ಲ, ಅವು ಆತ್ಮದ ಪ್ರಯಾಣದ ಸಾಂಕೇತಿಕ ರೂಪಗಳು. ಉದಾಹರಣೆಗೆ ಋಷಿ ವಿಶ್ವಾಮಿತ್ರರ ಕಥೆ. ಅವರು ರಾಜನಾಗಿದ್ದರು, ಆದರೆ ತಪಸ್ಸು, ಸಂಯಮ ಮತ್ತು ಜ್ಞಾನ ಸಾಧನೆಯ ಮೂಲಕ ಬ್ರಹ್ಮರ್ಷಿ ಸ್ಥಾನವನ್ನು ಪಡೆದರು. ಈ ಕಥೆ ನಮಗೆ ಹೇಳುವುದು, ದೃಢ ಸಂಕಲ್ಪವಿದ್ದರೆ ಯಾವುದೇ ಮಿತಿ ಅಡ್ಡಿಯಾಗುವುದಿಲ್ಲ. ಇನ್ನೊಂದು ಘಟನೆ, ಒಬ್ಬ ರಾಜನು ತನ್ನ ರಾಜ್ಯದ ಸಮೃದ್ಧಿಗಾಗಿ ಯಜ್ಞವನ್ನು ಆಯೋಜಿಸುತ್ತಾನೆ. ಮಂತ್ರಗಳ ಸರಿಯಾದ ಉಚ್ಚಾರಣೆ, ಆಚರಣೆಗಳ ಸರಿಯಾದ ಕ್ರಮ ಅವನ ರಾಜ್ಯಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಇದು ವೇದಗಳು ವ್ಯಕ್ತಿಯ ಜೀವನಕ್ಕೆ ಮಾತ್ರವಲ್ಲ, ಸಮಾಜ ಮತ್ತು ಪ್ರಕೃತಿಗೂ ಪ್ರಭಾವ ಬೀರುತ್ತವೆ ಎಂಬುದನ್ನು ತೋರಿಸುತ್ತದೆ. ಇಂದು ನಾವು ವೇದಗಳ ಬೋಧನೆಗಳ ಬಗ್ಗೆ ಮಾತನಾಡಿದ್ದೇವೆ, ಆದರೆ ವೇದಗಳು ಕೇವಲ ಭೂತಕಾಲದ ಕಥೆಗಳಲ್ಲ, ಅವು ಇಂದಿಗೂ ನಮ್ಮ ಜೀವನವನ್ನು ಮಾರ್ಗದರ್ಶಿಸುತ್ತಿವೆ. ವೇದಗಳು ನಮಗೆ ಕಲಿಸುತ್ತವೆ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು, ಆತ್ಮವನ್ನು ಅರಿಯಲು ಮತ್ತು ಜೀವನದ ಅರ್ಥವನ್ನು ಹುಡುಕಲು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಹೆಚ್ಚು ಜ್ಞಾನೋದಯ ಮತ್ತು ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಇದು ಮಿತ್ಕುರ, ಸತ್ಯ ಮತ್ತು ರಹಸ್ಯಗಳ ಸಂಗಮ.